ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಫ್ರೀಡಂ ಪಾರ್ಕ್ನಲ್ಲಿ ರೈತ ಸಂಘಟನೆಗಳ ಪ್ರತಿಭಟನೆ ಆರಂಭ ಆಗಿದೆ. ಸಾಲ ಮನ್ನಾ ಇರ್ಬೋದು, ಕಾವೇರಿ ನೀರು ಬೇಕು, ಬರ ಪರಿಹಾರಕ್ಕಾಗಿ ರೈತರು ಧರಣಿಯ ಮಾರ್ಗವನ್ನು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನಾಕಾರರು ಹೋರಾಟ ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಧರಣಿ ನಿರತರಾಗಿದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಮತ್ತೆ ನೋಡಿ ರೈತರ ಹೋರಾಟ ಆರಂಭ ಆಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ, ನೂರಾರು ಸಂಖ್ಯೆಯಲ್ಲಿ ರೈತರು ಹೋರಾಟಕ್ಕಿಳಿದಿದ್ದಾರೆ. ನೋಡಿ, ಇದಿನ್ನೂ ಫೆಬ್ರವರಿ, ಏನಾದರೂ ಬೇಸಿಗೆ ಸಮೀಪಿಸ್ತು ಅಂತ ಹೇಳಿದ್ರೆ ನೀರಿಗೆ ಬಹಳಷ್ಟು ತತ್ವಾರ ಉಂಟಾಗುತ್ತೆ. ಬರಗಾಲ ಬೇರೆ ಇದ್ದಿದ್ದರಿಂದಾಗಿ ಬೇಕಾದ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಬದುಕು ಹಂತ ಹಂತವಾಗಿ ದುರ್ಬರ ಆಗ್ತಾ ಇದೆ. ಸಾಲ ಅನ್ನೋದು ಹೆಚ್ಚಾಗ್ತಾ ಇದೆ. ರೈತರ ಬದುಕು ಅಧೋಗತಿಯತ್ತ ಹೋಗ್ತಾ ಇರೋದ್ರಿಂದಾಗಿ ಬೇರೆ ದಾರಿಯೇ ಇಲ್ಲದೆ ಸರ್ಕಾರದ ಮೊರೆ ಹೋಗಿದ್ದಾರೆ. ಹಲವಾರು ಬಾರಿ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಪ್ರಯೋಜನ ಅನ್ನೋದು ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ರೈತರ ಹೋರಾಟ ಇದು. ನೋಡಿ, ಸಾಲ ಮನ್ನಾ ಆಗಬೇಕು. ಬೇಕಾದಷ್ಟು ಸಾಲ ಮಾಡಿಬಿಟ್ಟಿದ್ದೀವಿ, ಬದುಕನ್ನು ಕಟ್ಕೊಳ್ಳೋದು ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸಬೇಕು ಅನ್ನುವಂತಹ ಧೋರಣೆ ಇದೆ. ಇನ್ನು ಕಾವೇರಿ ನೀರಿಗಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಿದ್ದಾಗಿದೆ. ಹೋರಾಟಗಳ ಮೇಲೆ ಹೋರಾಟ ಆಯಿತು. ಹಾಗಾಗಿ ನೀರನ್ನು ಒದಗಿಸಬೇಕು ಅಂತ ಹೇಳಿ ಇವತ್ತು ರೈತರು ಕೇಳ್ತಾ ಇದ್ದಾರೆ. ಬರದ ಪರಿಹಾರ, ಈ ಬಾರಿ ಬಹಳಷ್ಟು ಬರದಿಂದ ರೈತರು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಬೆಳೆನೇ ಬೆಳೆಯೋದಕ್ಕಾಗಿಲ್ಲ. ಬೆಳೆದಂತಹ ಬಿತ್ತಿದ ಬೆಳೆ ಒಣಗಿ ಹೋಗಿದೆ. ಅಂತ ಸಂದರ್ಭದಲ್ಲಿ ಆ ಬರಕ್ಕೆ ಸೂಕ್ತ ಪರಿಹಾರ ಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಮತ್ತೆ ರೈತರ ಹೋರಾಟ, ವಿವಿಧ ಬೇಡಿಕೆಗಳಿಗಾಗಿ ಏನು ಹೇಳ್ತಿದ್ದಾರೆ ಅಲ್ಲಿರುವಂಥ ರೈತರು? ಕುರುಬೂರು ಶಾಂತಕುಮಾರ್ ಅವರನ್ನ ಮಾತನಾಡಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ರ? ಈ ಬಾರಿಯ ಈ ಹೋರಾಟ ಯಾವ ಕಾರಣಕ್ಕೆ ಅಂತ ಅವ್ರು ತಿಳಿಸ್ಕೊಟ್ರು? ಎಸ್ ದಿವ್ಯಾ, ಫ್ರೀಡಂ ಪಾರ್ಕ್ ನಲ್ಲಿ ರೈತ ಸಂಘಟನೆಗಳು ಸುಮಾರು 500ಕ್ಕೂ ಹೆಚ್ಚು ಮಂದಿ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಕೂಡ ಬಂದಿರುವಂತದ್ದು. ಅಂದ್ರೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ. ಈ ಹಿಂದೆ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಆದ್ರೆ ಯಾವುದೂ ಕೂಡ ಅದು ಪ್ರಯೋಜನ ಆಗಿಲ್ಲ. ಸದ್ಯ ತೆಲಂಗಾಣದಂತೆ ರಾಜ್ಯದಲ್ಲಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು, ಹಾಗೇನೆ ರೈತರು ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ನೀಡಬೇಕು, ಹಾಗೇನೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಕಾವೇರಿ ಅಚ್ಚುಕಟ್ಟು ರೈತರಿಗೆ ವಂಚನೆ ಆಗಿದೆ, ಹಾಗೇನೆ ಕಬ್ಬಿನ FRP ದರ ರೈತನ ಹೊಲದಲ್ಲಿ ದರ ಬದಲಾಗಬೇಕು. ಹೀಗೆ ಹಲವಾರು ಸುಮಾರು 20ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯದ ಪತ್ರದ ಸಲ್ಲಿಕೆಯನ್ನು ಕೂಡ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗದ 5,000ಕ್ಕೂ ಅಧಿಕ ಅನ್ನದಾತರು ಭಾಗಿ ಸಾಧ್ಯತೆ ಇದೆ. ಈಗ 1,000ಕ್ಕೂ ಹೆಚ್ಚು ಮಂದಿ ಕೂಡ ಬಂದಿರುವಂತದ್ದು. ಬೆಳಗ್ಗೆ 11 ಗಂಟೆಯಿಂದ ಈ ಹೋರಾಟ ಕೂಡ ಶುರುವಾಗಿದೆ. ಸೊ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಈ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಈ ಪ್ರತಿಭಟನೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಸುಮಾರು 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅದನ್ನು ಒತ್ತಾಯ ಪತ್ರಕ ಮೂಲಕ ಸಲ್ಲಿಕೆ ಮಾಡಿ ತಮ್ಮ ಮನವಿಯನ್ನು ಕೂಡ ಮಾಡಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ನೋಡಿ. ರೈತರ ಹೋರಾಟ ಅಂದರೆ ಇದು ಇವತ್ತು ನಿನ್ನೆ ವಿಷಯ ಅಲ್ಲ. ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ ನಂತರದ ಸಂದರ್ಭದಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ವಿಶೇಷವಾಗಿ ಕಾವೇರಿ ವಿಚಾರವಾಗಿ ಹೋರಾಟ ಮಾಡಿದ್ದಿದೆಯಲ್ಲ, ಬಹಳಷ್ಟು ಸಂಕಟ ಆಗುತ್ತೆ, ನೋವಾಗುತ್ತೆ. ಅವತ್ತು ಕನ್ನಡಪರ ಸಂಘಟನೆಗಳು ಕೂಡ ಈ ರೈತರ ಪರವಾಗಿ ನಿಂತುಕೊಂಡವು. ಮತ್ತು ಬರಗಾಲ ಬೇರೆ ಇರೋದರಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ರೈತರು ಎದುರಿಸ್ತಾ ಇದ್ದಾರೆ. ಕಾರಣ ನೋಡಿ, ವಿಪರೀತ ಬರ ಇದ್ದಾಗ ಹಾಗೂ ಹೀಗೂ ಉಳಿಸಿಕೊಂಡಂಥ ನೀರಲ್ಲಿ ಬಿತ್ತನೆ ಮಾಡ್ತಾರೆ. ಆದರೆ ಬರಬೇಕಾದಂಥ ಫಸಲು ಒಣಗಿ ಹೋಗ್ಬಿಡತ್ತೆ. ಅಂಥ ಸಂದರ್ಭದಲ್ಲಿ ರೈತರು ಕೈಲಾಗದಂತಹ ಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಭೂಮಿಯೇ ಬರಡಾಗ್ತಾ ಇದ್ದಾಗ, ನೀರಿಲ್ಲ ಅಂದಾಗ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೆಲವೊಮ್ಮೆ ಸರ್ಕಾರ ಕೊಡಬೇಕಾಗತ್ತೆ. ಏಕಂತ ಹೇಳಿದ್ರೆ ರೈತರು ದೇಶದ ಬೆನ್ನೆಲುಬು. ರೈತ ಇಲ್ಲ ಅಂತ ಹೇಳಿದ್ರೆ, ರೈತ ಕೈ ಕಟ್ಟು ಕೂತ್ಕೊಂಡ್ರೆ ಇಡೀ ಸಮಾಜ ಇರ್ಬೋದು, ಇಡೀ ಪ್ರಪಂಚ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರ ಯಾವಾಗ ರೈತರ ಪರವಾಗಿರುತ್ತೆ, ರೈತರ ಹಿತಾಸಕ್ತಿಯನ್ನು ಕಾಯುತ್ತೆ, ಅಂಥ ಸಂದರ್ಭದಲ್ಲಿ ನಾಡು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ. ಇವತ್ತು ನೋಡಿ, ಏನೇ ಪಡ್ಕೊಳ್ಬೇಕು ಅಂತ ಹೇಳಿದ್ರು ಹೋರಾಟ ಮಾಡಿ ಪಡ್ಕೊಳ್ಬೇಕಾದಂತಹ ಸನ್ನಿವೇಶ ಬಂದೊದಗಿದೆ. ಹಾಗಾಗಿ ಇವತ್ತು ನೋಡಿ, ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳು ಒಂದಲ್ಲ ಎರಡಲ್ಲ, ಕಾವೇರಿ ನೀರು ಬೇಕು, ಸಾಲ ಮನ್ನಾ ಆಗಬೇಕು, ಬರ ಪರಿಹಾರ ಬೇಕು ಅಂತ ಹೇಳಿ
500ಕ್ಕೂ ಹೆಚ್ಚು ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು, ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅನ್ನುವಂಥ ಒಂದಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಹತ್ತು ಕಡೆ ಈಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಎಲ್ಲ ನಾಯಕರನ್ನು ಒಟ್ಟುಗೂಡಿಸ್ಕೊಂಡು ದೆಹಲಿಗೆ ಹೋಗಬೇಕು, ಅಲ್ಲಿ ಪ್ರೊಟೆಸ್ಟು ಅಂದ್ಕೊಂಡಿದ್ದಾರೆ. ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ನಾಯಕರೇ ಪ್ರೊಟೆಸ್ಟ್ ಮಾಡೋಕ್ಕೆ ಹೋದರೆ ಇಲ್ಲಿರುವಂಥ ಜನಸಾಮಾನ್ಯರು ಯಾರ ಹತ್ರ ತಮ್ಮ ಮನವಿಯನ್ನು ಸಲ್ಲಿಸಬೇಕು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅಂಥ ಒಂದು ಸಿಚುವೇಶನ್ ಎಲ್ಲವೂ ಹೋರಾಟಮಯ ಆಗಿಬಿಟ್ಟಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಜನಸಾಮಾನ್ಯರು ಅಥವಾ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಬರ ಪರಿಹಾರ ಅಂದಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೇಂದ್ರದತ್ತ ಬೆಟ್ಟು ಮಾಡಿ ತೋರಿಸ್ತಾ ಇದೆ. ಇಲ್ಲಿ ರಾಜ್ಯದ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಯಾವಾಗ ಒದಗಿಸುತ್ತೆ ಅಂತ ಹೇಳಿ ಚಾತಕ ಪಕ್ಷಿತರ ಕಾದು ಕೂತ್ಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.